ಆಯುರ್ವೇದಿಕ್. ನನ್ನ ಹೆಸರು ವೇದಶ್ರೀ. ನಾನು ಫಸ್ಟ್ ಬಂದವಾಗ ತುಂಬ ಶುಗರ್ ಇತ್ತು. ಇವಾಗ ಗುರುಚಿ ಆಯುರ್ವೇದಿಕ್ ಬಂದಾದಮೇಲೆ ತುಂಬ ಕಂಟ್ರೋಲಿಗೆ ಬಂದಿದೆ. ನಂದು 16 ಇದ್ದಿದ್ದು ಲ್ಯಾಂಟಸ್ ತುಂಬ ಕೆಳಗೆ ಬಂದಿದೆ. ಇವತ್ತು 8ಗೆ ಬಂದಿದೆ. ನನಗೆ ತುಂಬ ಖುಷಿ ಆಗುತ್ತೆ. ಈ ಗುರುಚಿ ಆಯುರ್ವೇದಿಕ್ ಆಸ್ಪತ್ರೆನ ಯಾವತ್ತೂ ಮರೆಯಲ್ಲ. ಎಷ್ಟು ತುಂಬ ಖುಷಿ ಆಗುತ್ತೆ. ತುಂಬ ಎಷ್ಟು ಹೆಲ್ಪ್ ಆಗಿದೆ. ತುಂಬ ಖುಷಿ ಆಗುತ್ತೆ. ನನ್ನ ಹೆಸರು ಮೊದಲು ತುಂಬ ಸ್ಟ್ರೆಂತ್ ಆಗ್ತಾಯಿತ್ತು, ತುಂಬ ಇದು ಕಾಲು ನೋವು ಬರ್ತಾಯಿತ್ತು. ಇವಾಗ ಯಾವುದು ಏನೂ ಆಗಲ್ಲ. ತುಂಬ ಆರಾಮಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿ. 16 ಲ್ಯಾಂಟಸ್ಸು, ನೋರಾಪಿಡು 28 ಹಂಗೆ ತಗೊತಾ ಇದ್ದೆ. ಇವತ್ತು ಫುಲ್ಲು ಲ್ಯಾಂಟಸ್ 8ಗೆ ಬಂದಿದೆ. ನೋರಾಪಿಡು ತುಂಬ ಕಂಟ್ರೋಲ್ ಸ್ಟಾಪ್ ಆಗಿದೆ. ತುಂಬ ಖುಷಿ, ತುಂಬ ಹೆಲ್ಪ್ ಆಗುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇದು. ಮತ್ತೆ ನಾವು ಮರೆಯೋದಕ್ಕೆ ಆಗಲ್ಲ. ನಮ್ಮ ಜೀವನದಲ್ಲಿ ಒಳ್ಳೆ ಡಾಕ್ಟ್ರು, ಒಳ್ಳೆ ಯಮುನಾ ಡಾಕ್ಟರು, ಫಲಕ್ ಡಾಕ್ಟರು ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ನಾವು ಬಂದಾಗ ತುಂಬ ಹೈ ಶುಗರ್ ಇತ್ತು. 500 600 ಥರ ಇತ್ತು. ಇವಾಗ ಇನ್ಸುಲಿನ್ ಉತ್ಪತ್ತಿ ಆಗ್ತಾಯಿದೆ ಬಾಡಿಯಲ್ಲಿ. ಸ್ವಲ್ಪ ಪರವಾಗಿಲ್ಲ. ಫುಲ್ಲು ನಮ್ಗೆ ನಾರ್ಮಲ್ ಬಂದಿದೆ. ನಮ್ಮ ಮಗು ನಿದ್ದೆ ಹೋಗ್ತಾ ಇರಲಿಲ್ಲ. ನೈಟೆಲ್ಲ ರೀಸಸ್ ಹೋಗ್ತಾನೆ ಇದ್ಲು. ಒಂದು 5 ಸರಿ 6 ಸರಿ ಎದ್ದೊಳ್ತಾನೆ ಇದ್ದರು. ತುಂಬ ಪ್ರಾಬ್ಲಮಲ್ಲಿ ನಾವು ಬಂದಿದ್ದು. ಇವಾಗ ತುಂಬ ಖುಷಿ ಆಗುತ್ತೆ ನಮಗೆ. ಇಷ್ಟು ಎಕ್ಸ್ಪೀರಿಯನ್ಸ್ ಬೇರೆ ಡಾಕ್ಟ್ರು ಬೇರೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದೀವಿ. ಈ ಥರ ನಮ್ಗೆ ಯಾರೂ ಹೇಳೂ ಇಲ್ಲ, ಈ ಥರ ಟ್ರೀಟ್ಮೆಂಟು ಕೊಟ್ಟಿಲ್ಲ ನಮಗೆ. ತುಂಬ ಹೆಲ್ಪ್ ಆಗಿದೆ. ದಯವಿಟ್ಟು ಯಾರೇ ಶುಗರ್ ಪೇಷಂಟ್ ಇದ್ರೂ ದಯವಿಟ್ಟು ಗುರುಚಿ ಆಯುರ್ವೇದಿಕ್ ಬನ್ನಿ. ನಿಮ್ಮ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಚೆನ್ನಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಏಜ್ ಕಡಿಮೆ, 14 ವರ್ಷ. ನಾವು ತುಂಬ ಹತ್ರ ಓಡಾಡಿದ್ದೀವಿ. ಅವ್ರ ಲೈಫ್ ಚೆನ್ನಾಗಿರಬೇಕು ಅಂತ ತುಂಬ ಹಾಸ್ಪಿಟ್ಲಲ್ಲಿ ಓಡಾಡಿದ್ದೀವಿ. ಮತ್ತು ಎಲ್ಲೂ ನಮಗೆ ಈ ಥರ ಇದ್ದಾರೆ ಅಂತ ಗೊತ್ತಿಲ್ಲ. ನಾವು ಫೋನಲ್ಲಿ ನೋಡಿಕೊಂಡೇ ಬಂದಿರೋದು ಗುರುಚಿ ಆಯುರ್ವೇದಿಗೆ. ದಯವಿಟ್ಟು ಯಾರೇ ಇರಲಿ ಶುಗರ್ ಪೇಷಂಟು, ದಯವಿಟ್ಟು ಗುರುಚಿ ಆಯುರ್ವೇದಿಗೆ ಬನ್ನಿ. ತುಂಬ ಚೆನ್ನಾಗಿ ನೋಡ್ತಾರೆ. ಡಾಕ್ಟರ್ಸ್ ಆಗಲಿ ಪೇಷಂಟ್ಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವರು ಹೇಳೋ ರೀತಿ ಚೆನ್ನಾಗಿದೆ. ಮತ್ತು ಮುಂದೆಗೆ ಅವ್ರು ಚೆನ್ನಾಗಿರೋದಕ್ಕೆ ಯಾವ ಥರ ಮೆಡಿಸನ್ ಬೇಕು ಆ ಥರ ಎಲ್ಲ ಕೊಡ್ತಾರೆ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಯಾರೇ ಆಗಲಿ ಉಪಯೋಗಿಸ್ಕೊಂಡು ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ನಾವು ಹೇಳ್ಕೊತೀವಿ. ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್. ಮುಂಚೆ ನಾವು ಕೊಡ್ತಾಯಿರೋದು ಊಟದಕ್ಕೂ ಮತ್ತು ಇವಾಗ ಕೊಡೋ ಊಟಕ್ಕೂ ತುಂಬ ನಾವು ಕೊಡೋ ಊಟ ಆವಾಗ ರೈಸು ಮುದ್ದೆ ರೈಸು ಆ ಥರ ಕೊಡ್ತಾಯಿದ್ವಿ. ಇವಾಗ ಚಪಾತಿ, ಉಪ್ಪಿಟ್ಟು ಮತ್ತು ತರಕಾರಿ ಸಲಾಡು ಮತ್ತು ಬರೀ ವೆಜಿಟೇಬಲ್ಸು ಮತ್ತು ಕಾಳು ಅದೆಲ್ಲ ಕೊಡೋದ್ರಿಂದ ಶುಗರ್ ಎಲ್ಲ ನಾರ್ಮಲ್ಲು ಕಂಟ್ರೋಲಿಗೆ ಬರುತ್ತಾ ಇದೆ. ಟೈಮ್ ಟು ಟೈಮ್ ಊಟ ಮಾಡಬೇಕು. ಟೈಮ್ ಟು ಟೈಮ್ ಹೇಳ್ದಂಗೆ ಅವ್ರು ಫಾಲೋ ಮಾಡಿದ್ರೆ ತುಂಬ ಜೀವನ ಶೈಲಿ ತುಂಬ ಚೆನ್ನಾಗಿರುತ್ತೆ. ನಂತರ ಎಷ್ಟೊಂದು ಜನ ಶುಗರ್ ಪೇಷಂಟ್ಸ್ ಇದ್ದಾರೆ. ಏನೇ ಇದ್ದರೂ ಈ ಗುರುಚಿ ಆಯುರ್ವೇದಿಕ್ ಬನ್ನಿ. ತುಂಬ ಕಷ್ಟಗಳಿತ್ತು, ನನಗೆ ತುಂಬ ಹೆಲ್ಪ್ ಆಯಿತು. ಈ ಗುರುಚಿ ಆಯುರ್ವೇದಿಕ್ ಬಂದಿದ್ದಾದಮೇಲೆ ತುಂಬ ಊಟದ ಹಾಸ್ಪಿಟ್ಲಿಗೆ ಮುಂಚೆ ಬಂದವಾಗ ಫುಡ್ಡೆಲ್ಲ ಮುದ್ದೆ ರೈಸ್ ಸ್ವಲ್ಪ ಅದನ್ನೆಲ್ಲ ತಿಂತಾಯಿದ್ದೆ. ಈ ಗುರುಚಿ ಆಯುರ್ವೇದಿಕ್ ಬಂದಮೇಲೆ ಫುಡ್ಡು ಚಪಾತಿ, ಉಪ್ಪಿಟ್ಟು ಎಲ್ಲ ತಿಂತೀನಿ. ನನಗೆ ತುಂಬ ಖುಷಿ ಇದೆ. ತುಂಬ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು.